ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಫೋನ್. ಅಪ್ಪ ಅದು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರಲ್ಲ ಅದಕ್ಕೆ. ನಿನ್ನ ಸ್ನೇಹಿತರಿಗೆಲ್ಲ ಪತ್ರಿಕೆ ಕೊಟ್ಟಾಗಿದೆ. ಇಡೀ ತಾಲ್ಲೂಕಿನಲ್ಲಿ ಇದೇ ದೊಡ್ಡ ಛತ್ರ. ಯಾವ ಮೂಲೆಯಲ್ಲಿ ನಿಂತ್ಕೊಂಡು ನೋಡಿದ್ರು ತುದಿ ಕಾಣುತ್ತೆ. ಇಷ್ಟರ ಮೇಲೂ ಪತ್ರಿಕೆಯಲ್ಲಿ ನಂಬರ್ ಪ್ರಿಂಟ್ ಹಾಕ್ಸಿದ್ದೀವಿ. ಫೋನ್ ಮಾಡ್ತಾರೆ ಅನಿವಾರ್ಯ ಇದ್ದರೆ. ನಡಿ ಶಿವು. ಸರಿ ಕಮ್ಮ ಪಾಪರ. ಪಾರು, ನಿನ್ನ ಕೋಣೆ ಇದ್ ಕಡೆನೇ ಐತೆ. ನಡೆಯೋಕ್ಕೋಸಿ ದೂರ ಅದೇ. ನಿಂಗೇನು ತೊಂದರೆ ಇಲ್ಲ ತಾನೆ? ಏನು ಅವ ನೀನು ರೂಮ್ ಬಗ್ಗೆ ತಲೆ ಕೆಡ್ಸ್ಕೊತಿದ್ಯಾ? ನಾನು ಇಲ್ಲಿ ಏನಾಗುತ್ತೋ ಏನು ಅಂತ ಕ್ಷಣಕ್ಕೂ ಸಾಯ್ತಿದ್ದೇನೆ. ಬಿಡ್ತು ಏನು ಪಾರು, ಈ ಟೈಮ್ನಾಗೆ ನೀವು ಒಳ್ಳೆ ಮಾತಾಡಬೇಕು ಪಾರು. ಏನು ಬಿಡೋದು, ಉಸಿರು ಬಿಡ್ಬೇಕಷ್ಟೇ. ಇಲ್ಲಪ್ಪ ಮೊಬೈಲಲ್ಲಿ ಮಾತಾಡೋದಕ್ಕೆ ಬಿಡ್ತಿಲ್ಲ. ಇಲ್ಲೇನಾಗ್ತಿದೆ ಅಂತ ಸಿದ್ಧಾರ್ಥಿಗೆ ಹೇಳೋದಕ್ಕೆ, ಅಲ್ಲೇನಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮೊಬೈಲ್ ಬೇಕಲ್ವಾ ಮಾವ? ಅದಿಲ್ಲ ಅಂದ್ರೆ ನೀನಾದ್ರೂ ನಮ್ಮಿಬ್ರು ಮಧ್ಯೆ ಸೇತುವೆ ಆಗಿರ್ಬೇಕು ಅಲ್ವಾ? ಹಾಕಿವ್ನಿ ಪಾರು. ಏನಾಗಿದೆಯಾ ಮಾವ? ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ ನಿನಗೆ? ನೀನಿಲ್ಲಿ ನನ್ನ ಮದುವೆ ನಿಲ್ಸ್ತೀಯ ಅಂತ ಅನ್ಕೊಂಡಿದ್ರೆ ಇಲ್ಲಿ ಬಂದು ಮದುವೆ ಬೋರ್ಡ್ನ ಫಿಕ್ಸ್ ಮಾಡಿಸ್ತಿದ್ಯಲ್ಲ, ಏನು ಹೇಳಿ ನಿಂಗೆ? ಅಯ್ಯೋ ತಲೆ ಕೆಡಿಸ್ಕೋಬೇಡ, ನಾನಿವ್ನಿ, ನೀ ಆರಾಮಾಗಿರು. ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ದಿದ್ರೆ ನಿನಗೆ ಗೊತ್ತಾಗಿರೋದು ನನ್ನ ನೋವೇನು ಅಂತ. ಪಾರು, ನಿನ್ ಮಕ್ಕ ನೋಡಿದ್ರೇನೆ ಗೊತ್ತಾಯ್ತದೆ. ಅದಕ್ಕೆ ಯಾಕೆ ಈಡ್ ದೊಡ್ಡ ಮಾತಾಡಿಯಾ? ಏನು ಅಂತ ಹೇಳಿ ಅರ್ಥ ಮಾಡಿಸ್ಲಿ ಮಾವ ನಿನ್ಗೆ. ಹೋಗ್ಲಿ, ಯಾವತ್ತಾದ್ರೂ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಹೇಳು ಮಾವ, ಯಾರನ್ನಾದ್ರೂ ಪ್ರೀತಿಸಿದ್ಯಾ? ನೀನಲ್ಲಿ ಪ್ರೀತಿಸಿದ್ಯಾ? ನಿನಗೆ ಬರೀ ಅಂಗಡಿ ಮನೆ ಇದೇ ನಿನ್ ಜಗತ್ತು. ಆದ್ರೆ ನನ್ನ ಲೈಫಲ್ಲಿ ಹಾಗಲ್ಲ ಮಾವ. ನಾನು 100 ಕನ್ಸ್ಕೊಂಡಿರೋಳು, ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿರೋಳು. ಆ ಗುರಿ ಜೊತೆ ನನ್ನ ಮದುವೆ ಲೈಫ್ ಕೂಡ ಇದೆ ಮಾವ. ಸಿದ್ಧಾರ್ಥ್ ನನ್ನ ಬದುಕಲ್ಲಿ ಇಲ್ಲ ಅಂದಮೇಲೆ ನಾನು ನನ್ನ ಗುರಿ ತಲುಪೋದಕ್ಕಾಗೋದೇ ಇಲ್ಲ. ಪ್ಲೀಸ್ ಮಾವ, ಅರ್ಥ ಮಾಡ್ಕೊ. ಪಾರುನ ಹೇಳಿದ್ನಲ್ಲ, ಮಾಕಾಳವ ದಾರಿ ತೋರಿಸ್ತಾಳೆ. ನೀ ನನ್ನ ಮೇಲೆ ನಂಬಿಕೆ ಇಟ್ಟು ಹೇಳಿದ ವಿಷಯನ ನಾ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕಿಲ್ಲ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತೈತೆ. ನಾನು ಮಾಡ್ತೀನಿ, ನೀ ಚಿಂತೆ ಮಾಡಬೇಡ. ನೀ ಕೋಣೆಗೆ ಹೋಗು. ಮತ್ತೇನು ಮಾಡ್ತೀವೋ ಮಾಡು ಮಾವ. ಹೆತ್ತವರು, ಒಡ ಹುಡ್ತವ್ರು ಇವ್ರು ಯಾರು ಬಂದು ನನ್ನ ಜೊತೆ ನಿಲ್ಲಿಲ್ಲ. ಇಂಥ ಟೈಮಲ್ಲಿ ನನ್ನ ಜೊತೆ ನಿಲ್ತೀನಿ ಅಂತ ಬಂದವ್ರು ನೀನು. ನಾನು ನಿನ್ನೆ ನಂಬಿದ್ದೀನಿ ಮಾವ. ಎಲ್ಲ ನಿನ್ನ ಕೈಯಲ್ಲಿದೆ ಅಷ್ಟೇ ಮಾವ. ಅಪ್ಪ, ಅಣ್ಣ, ಏನಣ್ಣ ನೀನು ತಂಗಿ ಮಗಳ ಮದುವೆಗೆ ಒಳ್ಳೆ ನೆಂಟರು ಬಂದಂಗೆ ಬರ್ತಿದ್ಯಾ? ಬರೋಣ ಬಾ.
ಎಲ್ಲ ಸರಿ ಹೋಗುತ್ತೆ. ಬನ್ನಿ ನೀವು. ನೋಡೋ ವೀರಭದ್ರ, ಇನ್ಮೇಕಿಂದ ಹಿಂಗೆ ನಡ್ಕೋಬೇಕು. ಆಯ್ತಾಯ್ತು, ಬನ್ನಿ. ಛತ್ರಿ ಶಿವ, ವೀರ್ನ ಆರತಿ ಮಾಡೋರು ಕರ್ಕೊಂಬಂದ್ಬಿಡಪ್ಪ. ಆರ್ತಿಗೆ ಇಟ್ಟೊತ್ತಾದ್ರೆ ದಾರಿಯಾಗಿನ್ ಹೆಂಗ್ ಮಾಡ್ತಾರೋ ಅದೇ ಅವರೇ ಬಲ್ಲ. ಕ್ಷಮಿಸ್ಬಿಡಿ ಮಾ. ಸರಿ ಸರಿ, ಮಾತಿಗೆ ಗಿಂಜಬೇಡಿ. ಎಷ್ಟೆಲ್ಲ ಮೆರೆದ್ಲ ಬಡ್ಡಿ ಐದ. ಇವಾಗ ನೋಡು, ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೋತಾವ್ರೆ. ಇದು ನನ್ನ ತಾಕತ್ತು. ಬಾವಾ, ನಿಂಗೆ ಲೈಟೇ ಬೇಡ. ಯಾಕ್ಲ ಪರ್ಸು? ಮದುವೆ ಗಂಡನ ಕಡೆ ಒಳ್ಳೆ ಬೆಳೆದಿಂಗ್ಳು ಹೊಳ್ದಂಗೆ ಹೊಳಿತೈತಲ್ಲ ಬಾವಾ. ಅವ್ರು ಬರ್ಲಿಲ್ವಾ? ಅವರು ಅಂದ್ರೆ ಯಾರು ಹೇಳಿ? ಅದೇ ಚಿಕ್ಕಮ್ಮನವರು, ಚಿಕ್ಕ ಯಜಮಾನ್ರು. ಅವತ್ತು ಜಾತ್ರೆಯಲ್ಲಿ ಪೂಜೆ ಮಾಡಿಸಿದ್ರಲ್ಲ. ಅವರು ಬಿಸ್ನೆಸ್ ಟ್ರಿಪ್ ಮ್ಯಾಕೆ ಸಿಂಗಾಪುರ್ಗೆ ಹೋಗೋರೆ, ಅದಕ್ಕೆ ಬರೋಕ್ಕಾಗಿಲ್ಲ. ಸಾರಿ, ಆರತಿ ಮಾಡಿ ಮುಗಿಸಿ ಗಡ್ಡಿನ ಕಡೆಯವ್ರನ್ನ ಏಟೊತ್ತವರೆಗೆ ನಿಲ್ಲಿಸ್ತೀರಾ? ಆಯ್ತಮ್ಮ ಅಕ್ಕ. ನಮ್ಮ ಕಡೆ ಮೊದ್ಲು ಗಂಡಿನ ಕಾಲ್ ತೊಳಿಯಕ್ ನೀರು ಕೊಡ್ತಾರೆ, ಆಮ್ಯಾಕ ಆರ್ತಿ. ಇದೆಲ್ಲ ನಿಮ್ಮಲ್ಲಿ ಇಲ್ವಾ? ಅಥವಾ ಗಂಡಿನ ಕಾಲಿಗೆ ನೀರು ಕೊಡಬಾರ್ದು ಅಂತ ಅಹಂಕಾರನ? ಎಲ್ಲಾದರೂ ಉಂಟೆ ಅಮ್ಮ. ಶಿವು, ನೋಡ್ತಾ ನಿಂತಿದೆಯಲ್ಲೋ, ಟವಲ್ ನೀರು ತೊಗೊಂಬ. ತೆಪ್ಪಾಯ್ತಮ್ಮ, ಈಗ ತತ್ತೀನಿ. ಗೌಡ್ರಿ, ಬಸಿ ಕಾಲ್ ಚಾಚಿ. ತಕಳಿ. ಶಿವು, ನನಗೆ ಬಗ್ಗಕ್ಕಾಗಕ್ಕಿಲ್ಲ. ವಸಿ, ನೀನೇ ಒರೆಸ್ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.